ನಮಸ್ಕಾರ. ನಿಮ್ಮೆಲ್ಲರಿಗೂ ಮಾಣಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಮತ್ತೊಂದು ಹೊಸ ವಿಚಾರದೊಂದಿಗೆ ಬಂದಿದ್ದೇನೆ. ಈ ವಿಚಾರ ನಿಮಗೆ ಇಷ್ಟ ಆಗುತ್ತೆ. ಯಾಕಂದರೆ ನೀವು ಬಿಸ್ನೆಸ್ ಮಾಡಬೇಕಂತಿದ್ದರೆ, ನೀವು ವ್ಯಾಪಾರ ಮಾಡಬೇಕಂತಿದ್ದರೆ, ವ್ಯವಹಾರ ನಡೆಸಬೇಕಂತಿದ್ದರೆ, ಅದರಲ್ಲಿ ನೀವು ಯಶಸ್ವಿ ಆಗಬೇಕಾದ್ರೆ ಯಾವುದನ್ನು ನೀವು ಅಳವಡಿಸ್ಕೋಬೇಕು? ಯಾಕೆ ಕೆಲವರು ಅರ್ಧಕ್ಕೆ ತಮ್ಮ ವ್ಯವಹಾರವನ್ನು ನಿಲ್ಲಿಸುತ್ತಾರೆ, ಕೆಲವರೆಲ್ಲ ನಷ್ಟ ಮಾಡಿಕೊಂಡು ತಮ್ಮ ವ್ಯವಹಾರವನ್ನು ನಿಲ್ಲಿಸಿಬಿಟ್ಟು ಮನೆಗೆ ಹೋಗ್ತಾರೆ? ಇದಕ್ಕೆ ಯಾಕೆ ಕಾರಣ? ಕೆಲವರು ಲಾಸ್ ಮಾಡುವಂಥ ಕಾರಣಗಳೇನು? ಇದು ನಿಮಗೆಲ್ಲ ಇಷ್ಟವಾಗುವಂಥ ಕಾರ್ಯಕ್ರಮ. ಇದನ್ನು ನೀವು ಇಷ್ಟಪಟ್ಟು ಕೇಳ್ತೀರಿ. ಹಾಗಾದರೆ ನೀವು ಈಗಲೇ ಇದನ್ನು ಲೈಕ್ ಮಾಡಿ. ಯಾಕಂದರೆ ನೀವು ಲೈಕ್ ಮಾಡೋ ಒಂದೊಂದು ಲೈಕು ನನಗೆ ನೀವು ಉತ್ತೇಜನ ನೀಡಿದಾಗೆ. ಹಾಗೆ ಶೇರ್ ಮಾಡಿ. ಆಮೇಲೆ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡಿ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದಲೇ ನಾನು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡಲು ಸಾಧ್ಯವಾಗುತ್ತಿದೆ. ನೀವು ಕೊಡುವಂಥ ಒಂದೊಂದು ಸಬ್ಸ್ಕ್ರೈಬ್, ನೀವು ಮಾಡುವಂಥ ಸಬ್ಸ್ಕ್ರೈಬ್ ನಮಗೆ ನಿಮ್ಮಿಂದ ಸಹಕಾರ ದೊರೆಯುತ್ತಿದೆ ಎಂಬುದಕ್ಕೆ ಒಂದು ಸಾಕ್ಷ್ಯ ಇದ್ದ ಹಾಗೆ. ಆದ್ದರಿಂದ ನೀವು ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಿಗೆ ಹಾಕಿ ಅಂತ ಹೇಳುತ್ತಾ ಇಂದಿನ ವಿಷಯಕ್ಕೆ ಬರುತ್ತೇನೆ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕೆಲಸ ಮಾಡಬೇಕಂತ ಆಸೆ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಕೆಲಸ ಮಾಡಬೇಕು. ಆ ಕೆಲಸ ಅಂದರೆ ಏನು? ನಮ್ಮ ಜೀವನಕ್ಕೆ ಒಂದು ದಾರಿ. ಆ ಜೀವನಕ್ಕೆ ದಾರಿ ನಮಗೆ ಕೆಲಸ ಸಿಗದಿದ್ದ ಮೇಲೆ ಕೊನೆಗೆ ಬಿಸ್ನೆಸ್ ಮಾಡೋಣ ಅಂತ ಹೋಗ್ತಾರೆ. ಆ ಬಿಸ್ನೆಸ್ ಮಾಡಿದರೆ ಅದರಲ್ಲೂ ಕೈ ಸುಟ್ಟುಕೊಂಡು ಆ ಕೆಲಸವೂ ಇಲ್ಲದೆ ಆಗುತ್ತೆ. ಅದು ಯಾಕೆ ಹಂಗಾಗುತ್ತೆ? ಆದರೆ ಕೆಲವರು ಒಳ್ಳೆ ಬಿಸ್ನೆಸ್ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಾರೆ, ಹೆಚ್ಚು ಹಣವಂತರಾಗಿ ಜೀವನದಲ್ಲಿ ಯಶಸ್ವಿ ಆಗುತ್ತಾರೆ. ಆದರೆ ಮತ್ತೆ ಕೆಲವರಿಗೆ ಯಾರ ಬಿಸ್ನೆಸ್ ವ್ಯಾಪಾರ ಆರಂಭಿಸಿದ್ರು ಲಾಸ್ ಆಗಿ ಅವನು ಅದನ್ನು ನಿಲ್ಲಿಸ್ಬಿಟ್ಟು ತನ್ನ ಮನೆ ಸೇರ್ಕೊಂಡ್ಬಿಡ್ತಾರೆ. ಯಾಕೆ ಹೀಗಾಗುತ್ತೆ ಅಂದರೆ ಹಾರ್ಡ್ ವರ್ಕ್ ಮಾಡೋರೇ ಇರ್ತಾರೆ. ಹಾರ್ಡ್ ವರ್ಕ್ ಮಾಡಿದ್ರೆ ಸಾಲದು, ಪ್ಲಾನ್ಡ್ ಹಾರ್ಡ್ ವರ್ಕಿಂಗ್ ಬೇಕು. ಪ್ಲಾನ್ಡ್ ಹಾರ್ಡ್ ವರ್ಕಿಂಗ್, ನಾನು ಈ ರೀತಿ ಕೆಲಸ ಮಾಡಿದಾಗ ನನಗೆ ಹೀಗಾಗುತ್ತೆ, ಈ ರೀತಿಯ ಕೆಲಸ ನಾನು ಮಾಡ್ತೇನೆ ಎಂಬಂತಹ ಒಂದು ಮನಸ್ಥಿತಿ ಅವರಿಗೆ ಇರಬೇಕು. ಹಾರ್ಡ್ ವರ್ಕಿಂಗ್ ಮನಸ್ಥಿತಿ. ಕಷ್ಟಪಟ್ಟು ಕೆಲಸ ಮಾಡಬೇಕಾದ್ರೂ ಇವತ್ತು ಈ ಕೆಲಸ ಮಾಡಬೇಕು, ನಾಳೆ ಈ ಕೆಲಸ ಮಾಡಬೇಕು, ನಾಳೆ ಈ ಕೆಲಸ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಆಗಿರಬೇಕು. ನಾವು ಪ್ಲ್ಯಾನ್ ಮಾಡಿ ನಮ್ಮ ಕೆಲಸಗಳ ಬಗ್ಗೆ ತಿಳ್ಕೊಂಡಾಗ ನಾವು ಅದರಲ್ಲಿ ಯಶಸ್ವಿ ಆಗ್ತೀವಿ. ಆಮೇಲೆ ಏನಾಗುತ್ತೆ? ಸ್ಟ್ಯಾಬಿಲಿಟಿ ಇನ್ಕಮ್. ಸ್ಟ್ಯಾಬಿಲಿಟಿ ಅಂದ್ರೇನು? ನಮ್ಮ ಇನ್ಕಮ್ನಲ್ಲಿ, ನಮ್ಮ ಹಣದ ನಮಗೆ ಬರುವಂಥ ಆದಾಯದಲ್ಲಿ ಸ್ಟ್ಯಾಬಿಲಿಟಿ ಇರೋದಿಲ್ಲ. ನಾನು 100 ರೂಪಾಯಿ ಇನ್ಕಮ್ ಬರಬೇಕಂತ ತಿಳ್ಕೊಂಡ್ರೆ ನನಗೆ 20 ರೂಪಾಯಿನೂ ಬರೋದು, ಒಂದೊಂದು ಸರಿ 20 ರೂಪಾಯಿನೂ ಬರೋದಿಲ್ಲ, 10 ರೂಪಾಯಿನೂ ಬರೋಲ್ಲ. ಕೈಯಲ್ಲಿರುವ ಕಾಸು ನಷ್ಟ ಆಗುತ್ತೆ. ಸ್ಟ್ಯಾಬಿಲಿಟಿ ಇರಬೇಕು. ನಾನು ಇಷ್ಟು ರೂಪಾಯಿ ಇವತ್ತು ದುಡಿಲೇಬೇಕು ಅನ್ನೋ ಒಂದು ನಿಮ್ಮ ಗುರಿ ಇರಬೇಕು. ಸ್ಟ್ಯಾಬಿಲಿಟಿ, ನನ್ನ ಇನ್ಕಮ್ ಇಷ್ಟೇ ಇರಬೇಕು, ಒಂದು ದಿನಕ್ಕೆ ಇಷ್ಟು ಇರಬೇಕು, ಅದಕ್ಕಿಂತ ಜಾಸ್ತಿ ಆಗಬೇಕು, ಕಡಿಮೆ ಆಗಂಗಿಲ್ಲ. ಆ ಥರ ಸ್ಟ್ಯಾಬಿಲಿಟಿಯ ಒಂದೇ ಇನ್ಕಮನ್ನು ಮಾಡಬೇಕು. ಮತ್ತು ಕ್ಯಾಪಿಟಲ್ ಫಂಡಿಂಗ್ ಅಂದರೆ ಏನು? ನನಗೆ ಒಂದು ಸರಿ ನಾನು ಬಿಸ್ನೆಸ್ ಶುರು ಮಾಡಿಬಿಟ್ರೆ ನಾನು ಸ್ವಲ್ಪ ಹೊತ್ತು ದುಡ್ಡು ಹಾಕಿದ್ಮೇಲೆ ಮುಂದಕ್ಕೆ ದುಡ್ಡು ಹಾಕೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಅದಕ್ಕೆ ಏನು ಮಾಡಬೇಕು? ಇನ್ನು ಮುಂದಕ್ಕೆ ನನ್ನ ಬಿಸ್ನೆಸ್ಸನ್ನು, ನನ್ನ ವ್ಯಾಪಾರವನ್ನು ಮುಂದುವರಿಸ್ಕೊಂಡು ಹೋಗೋಕ್ಕೆ ಸಾಧ್ಯವಿಲ್ಲ, ನಾನು ಲಾಸ್ ಆಗ್ತೀನಿ, ನನಗೆ ಫಂಡಿಂಗ್ ಇಲ್ಲ. ಅದಕ್ಕೆ ನೀವು ಫಂಡಿಂಗನ್ನು ತರುವಂಥ ವಿಷಯವನ್ನು ನೀವು ಮಾಡಬೇಕು. ಲಾಸ್ ಆಯಿತು ಅಂತೇಳಿ ಅದನ್ನು ನಿಲ್ಲಿಸೋದಲ್ಲ. ಫಂಡಿಂಗ್ ಹೆಂಗಾದರೂ ತರೋದು, ಸಾಲ ಎತ್ಕೊಬೇಕು. ಆ ಫಂಡಿಂಗನ್ನು ನಾವು ತೀರ್ಸೋಕ್ಕೆ ಯಾವ ರೀತಿಯ ಹಣವನ್ನು ಹೊಂದಿಸಬೇಕು, ಅದರಿಂದ ಲಾಭವನ್ನು ಯಾವ ರೀತಿ ಪಡೆಯಬೇಕು ಎಂಬುದನ್ನು ಯೋಚನೆ ಮಾಡಿ, ಹಾರ್ಡ್ ವರ್ಕಿಂಗ್ ಪ್ಲ್ಯಾನ್ಡ್ ಆಗಿ ಯೋಚನೆ ಮಾಡಿ ನೀವು ಫಂಡಿಂಗನ್ನು ಮಾಡಬೇಕು. ಕ್ಯಾಪಿಟಲ್ ಫಂಡಿಂಗ್ ನೀವು ತಂದು ಮತ್ತು ಅದನ್ನು ವ್ಯಾಪಾರವನ್ನು ಮುಂದುವರಿಸಬೇಕು. ಲಾಸ್ ಆಯಿತು ಅಂತ ಯಾವತ್ತೂ ಯಾವ ಕೆಲಸವನ್ನು ನಿಲ್ಲಿಸಬಾರ್ದು ಅಂತ ಹೇಳ್ತೇನೆ. ಟೈಮ್ ಫಾರ್ ಅದರ್ ಆ್ಯಕ್ಟಿವಿಟಿ. ಇನ್ನು ಕೆಲವರಿಗೆ ಅಯ್ಯೋ ಈ ವ್ಯಾಪಾರದಿಂದ ನನಗೆ ಬೇರೆ ರೀತಿಯ ಆ್ಯಕ್ಟಿವಿಟಿಗೆ ಯಾವ ಇದು ಇಲ್ಲ, ಅಂದರೆ ಬೇರೆ ಕೆಲಸಕ್ಕೆ ಹೋಗೋಕ್ಕಾಗೋದಿಲ್ಲ, ಒಂದು ಫ್ಯಾಮಿಲಿ ಸಮೇತ ಒಂದು ಟೂರ್ ಹೋಗೋಕ್ಕಾಗ್ತಾಯಿಲ್ಲ, ಬೇರೆ ಕಡೆ ಫಂಕ್ಷನ್ಗಳು ಹೋಗೋಕ್ಕಾಗ್ತಾಯಿಲ್ಲ, ಈ ಬಿಸ್ನೆಸ್ ಬೇಡಪ್ಪ, ಬೇರೆ ಯಾವುದೋ ಬಿಸ್ನೆಸ್ ಮಾಡೋಣ, ಇದಕ್ಕೆ ನನಗೆ ಏನು ಉಪಯೋಗ ಇಲ್ಲ ಅಂತ ಹೇಳ್ತಿಕೊಂಡು ಬಿಸ್ನೆಸ್ ಅದಕ್ಕೆ ನಾವು ಬೇಕಾದಂಥ ಸಮಯವನ್ನು ಇದರಲ್ಲಿ ಕಂಡ್ಕೊಬೇಕು. ವಾರಕ್ಕೊಂದು ದಿನಾನೋ 2 ದಿನಾನೋ ಇದರಲ್ಲಿ ರಜವನ್ನು ಮಾಡಿ ಆ ದಿನ ನಾನು ಆ ಕೆಲಸಕ್ಕೆ ಹೋಗೋದಿಲ್ಲ, ನಾನು ನನ್ನ ಕುಟುಂಬದವರೊಂದಿಗೆ ನಾನು ಹಾಯಾಗಿರುತ್ತೇನೆ ಎಂಬ ಒಂದು ನಿಬಂಧನೆಯನ್ನು ತಂದ್ಕೊಬೇಕು. ಅದೇ ಹೇಳೋದು. ಅದಕ್ಕೆ ನಾವು ಟೈಮ್ ಫಾರ್ ಅದರ್ ಆ್ಯಕ್ಟಿವಿಟಿಗೆ. ಅದಾದಮೇಲೆ ಸ್ಕಿಲ್ಡ್ ಪರ್ಸನ್ ಆಗಿರಬೇಕು. ಯಾವುದೇ ಒಂದು ಕಾರ್ಯವನ್ನು ನಾವು ಕಲಿತುಕೊಂಡು ಬರಬೇಕು, ಮತ್ತೆ ಕಲಿಬೇಕು. ನಾವು ಕೆಲಸ ಮಾಡ್ತಾಯಿದ್ರೂ ಸಹ ನಾವು ಅದನ್ನು ಕಲಿಯೋಕ್ಕೆ ಸ್ಕಿಲ್ ಆಗಿರಬೇಕು. ಸ್ಕಿಲ್ಲನ್ನು ಟ್ರೈನಿಂಗ್ ಎಲ್ಲಿ ಸಿಗುತ್ತೋ ಟ್ರೈನಿಂಗ್ ಮಾಡ್ಕೊಳ್ಳೋದು ಉತ್ತಮ. ನಿಮ್ಮ ಸಿಬ್ಬಂದಿಗೂ ಟ್ರೈನಿಂಗ್ ಕೊಡಿಸೋದು, ಅವರಿಂದ ಅವರ ಆ ಒಂದು
ಮ್ಯಾನ್ ಪವರನ್ನು ಹೆಚ್ಚಿಸ್ಕೊಳ್ಳೋದು, ಅವರ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದು, ಅವರ ಸ್ಕಿಲ್ನೆಸ್ಸನ್ನು ಹೆಚ್ಚಿಸ್ಕೊಳ್ಳೋದು, ಆ ರೀತಿ ಟ್ರೈನಿಂಗ್ ಕೊಡ್ತಾ ಅವ್ರನ್ನ ನಿಮ್ಮ ಒಂದು ರೀತಿಯಲ್ಲಿ ಬೆಳೆಸ್ಕೊಂಬರ್ಬೇಕು. ಆವಾಗ ನಿಮಗೆ ಲಾಭ ಹೆಚ್ಚಾಗುತ್ತೆ. ಅವರು ಕೆಲಸಗಾರನ ಇಟ್ಕೊಂಡಿರುವ ಕೆಲಸಗಾರರ ಕೌಶಲ್ಯದಿಂದ ನೀವು ಹೆಚ್ಚಿನ ಲಾಭವನ್ನು, ಉತ್ಪಾದನೆಯಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಮತ್ತು ಇನ್ನೊಂದು ಔಟ್ಸ್ಟ್ಯಾಂಡಿಂಗ್ ಮೋರ್ ಏನಂದರೆ, ನೀವು ಹೆಚ್ಚಿನ ಸಾಲ ಕೊಟ್ಟು ಆ ಸಾಲವನ್ನು ವಸೂಲಿ ಮಾಡಲಾಗದೆ ನೀವು ಸೋಲಬೇಕಾಗುತ್ತೆ. ಆದ್ದರಿಂದ ಸಾಲವನ್ನು ಕೊಟ್ಟು ನಿಮಗೆ ಎಷ್ಟು ಕೆಪಾಸಿಟಿ ಇದೆಯೋ, ನಿಮ್ಮ ಫಂಡಿಂಗ್ ಎಷ್ಟಿದೆಯೋ ಆ ಫಂಡಿಂಗಿಂದ ಅರ್ಧದಷ್ಟು ನೀವು ಕೊಡ್ಬೋದು ಹೊರತು ಪೂರ್ತಿಯಾಗಿ ನೀವು ಔಟ್ಸ್ಟ್ಯಾಂಡಿಂಗ್ ಕೊಟ್ಟು ಅದು ಬರೋದಾಗಿ ಕಾಯೋಂಗಿಲ್ಲ. ಆ ಕಾಯ್ತಾ ಇದ್ದರೆ ನಿಮ್ಮ ಬಿಸ್ನೆಸ್ಸು ನಿಂತೋಗುತ್ತೆ, ನೀವು ಮುಂದುವರಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಔಟ್ಸ್ಟ್ಯಾಂಡಿಂಗನ್ನು ಆದಷ್ಟು ಕಡಿಮೆ ಮಾಡಿ. ನಿಮ್ಮ ಕೈಯಲ್ಲಿರೋ ಬಂಡವಾಳಕ್ಕಿಂತ ಹೆಚ್ಚಾಗಿ ನೀವು ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ನೀವು ಖಂಡಿತವಾಗಲೂ ಲಾಸ್ ಆಗ್ತೀರಿ. ನೀವು ಆ ವ್ಯವಹಾರವನ್ನು ಮುಂದುವರಿಸ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ. ಆಮೇಲೆ ಸರ್ಕಾರದಿಂದ ಕೊಡುವಂಥ ಲೈಸೆನ್ಸಿಂಗ್ ಸಿಸ್ಟಮ್, ಆ ಲೈಸೆನ್ಸ್ ಸಿಸ್ಟಮ್, ಅವರ ರೂಲ್ಸ್ಗಳು, ಅವರ ಕಾನೂನುಗಳ ಬಗ್ಗೆ ಅರಿವಿರಬೇಕು. ಅರಿವಿಲ್ಲದೆ ಅದಕ್ಕಾಗಿ ನಾವು ಏನೇನು ತಗೊಬೇಕೋ, ಸರ್ಕಾರದಿಂದ ಏನೇನು ಪಡಿಬೇಕೋ, ಒಂದು ಅನುಮತಿ ಪತ್ರಗಳನ್ನು ಪಡಿಬೇಕು, ಸರ್ಟಿಫಿಕೇಟ್ಗಳನ್ನು ಪಡಿಬೇಕು, ಅದನ್ನು ನಿಮಗೆ ಮೊದಲೇ ತಿಳ್ಕೊಂಡಿರಬೇಕು. ಸರ್ಕಾರದಿಂದ ಪಡೆಯುವುದು ಹೇಗೆ, ಅದಕ್ಕೆ ಏನೇನು ಮಾಡಬೇಕೆಂಬ ವಿಚಾರವನ್ನು ನೀವು ತಿಳ್ಕೊಂಡಾಗ ನೀವು ಅದನ್ನು ಪಡೆದುಕೊಂಡಿದ್ದರೆ ನಿಮಗೆ ತೊಂದರೆ ಆಗೋದಿಲ್ಲ. ಅದನ್ನು ಪಡೆಯದಿದ್ದರೆ ಆಮೇಲೆ ಸರ್ಕಾರದಿಂದ ನೋಟಿಸ್ ಬಂದಾಗ, ಸರ್ಕಾರದಿಂದ ಎಂಕ್ವೈರಿ ಬಂದಾಗ ನೀವು ನಿಮ್ಮ ವ್ಯವಹಾರವನ್ನು ನಿಲ್ಲಿಸಬೇಕಾಗುತ್ತೆ. ನಾನು ಮುಂದುವರಿಸ್ಕೊಂಡು ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ನೀವು ಲಾಸ್ನಲ್ಲೇ ನೀವು ವ್ಯವಹಾರವನ್ನು ನಿಲ್ಲಿಸ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ಟೀಮ್, ನನ್ನಿಂದನೇ ಎಲ್ಲವೂ ನಡೆಯೋದು, ನಾನಿಲ್ದಿದ್ರೆ ಯಾವ ವ್ಯವಹಾರವೂ ನಡೆಯೋದಿಲ್ಲ ಅನ್ನೋ ಒಂದು ಮನೋಸ್ಥಿತಿಗೆ ನೀವು ಬರಬಾರ್ದು. ಅದಕ್ಕೆ ನಿಮ್ಮ ಒಂದು ಟೀಮನ್ನು ನೀವು ರೆಡಿ ಮಾಡ್ಕೊಬೇಕು. ಆ ಟೀಮು ನಾನಿವತ್ತು ಇಲ್ಲದೇ ಇದ್ದರೂ ಅವರ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ. ಅವರ ಕೆಲಸದಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡೋಕ್ಕೂ ನಮ್ಗೆ ಗೊತ್ತಿದೆ ಎಂಬುದನ್ನು ನೀವು ತಿಳ್ಕೊಂಡಿರಬೇಕು. ಆ ಕೆಲಸವನ್ನು ಬೇರೆಯವರ ಹತ್ರ ಮಾಡಿಸೋಕ್ಕೆ, ಬೇರೆಯವರು ಅದನ್ನು ತಿಳ್ಕೊಂಡು ನಾನು ಇಲ್ದಿದ್ದಾಗಲೂ ಅವರು ಯಾವ ರೀತಿ ನಡ್ಸ್ಕೊಂಡು ಹೋಗೋಕ್ಕೆ ಅಂತ ಒಂದು ಟೀಮನ್ನೇ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಯಶಸ್ವಿ ಆಗ್ತೀರಿ. ಆ ಟೀಮ್ ಇಲ್ದಿದ್ದರೆ ನೀವೇನೋ ಕಾಯಿಲೆ ಬಿದ್ದರೆ, ನಿಮಗಿಂದ ಆ ಕೆಲಸಕ್ಕೆ ಹೋಗೋಕ್ಕಾಗದೇ ಇದ್ದರೆ ನಿಮ್ಮ ಕೆಲಸ ನಿಂತೋಗುತ್ತೆ. ಅದರಿಂದ ನೀವು ಮುಂದುವರಿಸ್ಕೊಂಡು ಹೋಗೋದು ಕಷ್ಟ ಆಗುತ್ತೆ, ನೀವು ಲಾಸನ್ನು ಅನುಭವಿಸಬೇಕಾಗುತ್ತೆ ಎಂಬುದನ್ನು ನೀವು ತಿಳ್ಕೊಬೇಕು. ಆಮೇಲೆ ಕಾಂಪಿಟೇಷನ್ ನಿಮ್ಮ ಉತ್ಪಾದನೆ, ನೀವು ಮಾಡೋ ಉತ್ಪಾದನೆ ಅಥವಾ ನೀವು ಮಾಡೋ ಅಂಗಡಿ, ನಿಮ್ಮ ವ್ಯಾಪಾರ, ಅದಕ್ಕೆ ಇನ್ನೊಬ್ಬರು ಅದೇ ರೀತಿ ಬರ್ತಾರೆ, ಇನ್ನೊಬ್ಬರು ಅದನ್ನೇ ಆರಂಭಿಸ್ತಾರೆ, ಕಾಂಪಿಟೇಟರ್ ಬರ್ತಾರೆ. ಆ ಕಾಂಪಿಟೇಟರ್ನ ಯಾವ ರೀತಿ ನೀವು ಓವರ್ಕಮ್ ಮಾಡಬೇಕು, ಅವರಿಂದ ನೀವು ಯಾವ ರೀತಿ ತೊಂದರೆ ಆಗದಿದ್ದಂತೆ ನಿಮ್ಮ ವ್ಯಾಪಾರವನ್ನು ಹೆಚ್ಚಿಸ್ಕೊಬೇಕು ಎಂಬುದನ್ನು ತಿಳ್ಕೊಂಡಾಗಲೇ ನೀವು ಪ್ರತಿಯೊಬ್ಬ ವ್ಯಾಪಾರಿಯು ಅಥವಾ ಪ್ರತಿಯೊಬ್ಬ ಉದ್ಯಮಿಯು ತಮ್ಮ ಉತ್ಪಾದನೆಯನ್ನು ಹೆಚ್ಚಿಸಿಕೊಂಡು ತಾವು ಲಾಭ ಪಡೆದು ಮುಂದುವರಿಯಲು ಸಾಧ್ಯ. ಇನ್ನು ಅದಾದಮೇಲೆ ನೀವು ನ್ಯೂಮರಿಕಲ್ ಥಿಂಕಿಂಗ್ ನಿನಗೆ 100 ರೂಪಾಯಿ ಬೇಕು, 100 ರೂಪಾಯಿ ನನಗೆ ಬರಬೇಕು ಇವತ್ತು. 100 ರೂಪಾಯಿಗೆ ನಾನು 100 ರೂಪಾಯಿ ಹಾಕಿದ್ರೆ ನನಗೆ 100 ರೂಪಾಯಿಗೆ 20 ರೂಪಾಯಿನೋ 50 ರೂಪಾಯಿನೋ 60 ರೂಪಾಯಿನೋ ನನಗೆ ಸಿಗಬೇಕು. ಅದನ್ನು ಲೆಕ್ಕ ಹಾಕಬೇಕು. ಇವತ್ತು ನನಗೆ 100 ರೂಪಾಯಿ ಬಂದಿದೆಯಾ, 100 ರೂಪಾಯಿಗೆ ನನಗೆ 30 ರೂಪಾಯಿ ಬಂದಿದೆಯಾ, 20 ರೂಪಾಯಿ ಬಂದಿದೆಯಾ, 50 ರೂಪಾಯಿ ಬಂತಾ, 100 ರೂಪಾಯಿಗೆ 100 ರೂಪಾಯಿನೇ ಬಂತಾ ಎಂಬುದನ್ನು ನೀವು ಲೆಕ್ಕ ಹಾಕಬೇಕು. ಅಂದರೆ ನನಗೆ ಬರುವಂಥ ಲಾಭ ನಷ್ಟದ ಬಗ್ಗೆ ನಿಮ್ಮ ಲೆಕ್ಕ ಇಟ್ಕೊಳ್ಳುವಂಥ ನ್ಯೂಮರಿಕಲ್ ಸಿಸ್ಟಮ್ ನಿಮ್ಮಲ್ಲಿ ಇರಬೇಕು. ಇಲ್ಲಂದರೆ ನೀವು ನಿಮ್ಮ ಆದಾಯಕ್ಕಿಂತ ಹೆಚ್ಚಿನ ಹಣವನ್ನು ನೀವು ಖರ್ಚು ಮಾಡಿ ನಿಮ್ಮ ಜೀವನದಲ್ಲಿ ನೀವು ತೊಂದರೆ ಅನುಭವಿಸಬೇಕಾಗುತ್ತೆ. ಈ ರೀತಿಯ ತೊಂದರೆಗಳನ್ನು ಅನುಭವಿಸುವುದರಿಂದ ನೀವು ನಿಮ್ಮ ವ್ಯವಹಾರವನ್ನು ನಿಲ್ಲಿಸಬೇಕಾಗುತ್ತೆ. ಅಂತಹ ತೊಂದರೆ ಬರೆದಿದ್ದಂಗೆ ನೀವು ನೋಡ್ಕೋಬೇಕಾಗುತ್ತೆ. ನಾನು ಈಗ ಹೇಳಿದ 10 ರೀತಿ ಪಾಯಿಂಟ್ಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನೀವು ಒಂದು ವ್ಯವಹಾರವನ್ನು ಆರಂಭಿಸಿದರೆ ನೀವು ಯಶಸ್ವಿ ಆಗ್ತೀರಿ. ಅದರಲ್ಲಿ ಯಶಸ್ವಿ ಆಗುವಂಥದ್ದು ಹೇಳಿದೆ. ಒಂದನೇದು ನೀವು ಹೇಳ್ತೀರಿ, ಪ್ಲಾನ್ಡ್ ಹಾರ್ಡ್ ವರ್ಕ್ ಬೇಕು, ಸ್ಟ್ಯಾಬಿಲಿಟಿ ಆಫ್ ಇನ್ಕಮ್ ಬೇಕು, ಕ್ಯಾಪಿಟಲ್ ಫೈನಾನ್ಸ್ ಫಂಡಿಂಗ್ ಬೇಕು, ಟೈಮ್ ಫಾರ್ ಅದರ್ ಆ್ಯಕ್ಟಿವಿಟೀಸ್ಗೆ ಕಂಡ್ಕೊಬೇಕು, ಸ್ಕಿಲ್ಡ್ ಪರ್ಸನ್ನ ನೀವು ಟ್ರೈನ್ಡ್ ಮಾಡಬೇಕು. ಹಾಗೂ ನೀವು ಅದನ್ನು ಟ್ರೈನ್ಡ್ ಪರ್ಸನ್ನಿಂದನೇ ಕೆಲಸ ಮಾಡಿಸ್ಕೊಂಡಾಗ, ಆ ಕೆಲಸ ಗೊತ್ತಿರೋರಿಂದನೇ ಕೆಲಸ ಮಾಡಿಸ್ಕೊಂಡಾಗ ನಿಮ್ಮ ಆದಾಯ ಹೆಚ್ಚುತ್ತೆ. ಔಟ್ಸ್ಟ್ಯಾಂಡಿಂಗ್ ಕಡಿಮೆ ಮಾಡ್ಕೊಬೇಕು. ಸಾಲ ಕೊಡುವುದನ್ನು ಕಡಿಮೆ ಮಾಡಬೇಕು. ನಿಮ್ಮ ಇನ್ಕಮ್ಗೆ ತಕ್ಕಂತೆ ನೀವು ಔಟ್ಸ್ಟ್ಯಾಂಡಿಂಗ್ ಕೊಡಬೇಕು, ಆದರೆ ಅದಕ್ಕಿಂತ ಕಡಿಮೆ ಕೊಡಬೇಕು ಹೊರತು ಜಾಸ್ತಿ ಕೊಡಲೇಬಾರ್ದು. ಅದಕ್ಕಾಗಿ ಕಾಯ್ತಾ ಇದ್ದರೆ ನೀವು ನಿಮ್ಮ ನಿಲ್ಲಿಸಬೇಕಾಗುತ್ತೆ. ಲೈಸೆನ್ಸಿಂಗ್ ಸಿಸ್ಟಮ್ ಅಂದರೆ ಸರ್ಕಾರದ ರೂಲ್ಸು ಕಾನೂನುಗಳನ್ನು ಒಪ್ಪಿ ಅದಕ್ಕೆ ಏನೇನು ಬೇಕಾಗಿದೆಯೋ ಸರ್ಟಿಫಿಕೇಟ್ಗಳನ್ನು ಅದನ್ನೆಲ್ಲ ತಗೊಂಡಿರಬೇಕು. ಇಲ್ಲದಿದ್ದರೆ ಕೊನೆಗೆ ಅದಿಲ್ಲ ಅನ್ನೋದು ನಿಮ್ಮ
ಅದೆಲ್ಲ ಸಿಗದೇ ಇದ್ದಾಗ ನೀವು ಕಾನೂನನ್ನು ಉಲ್ಲಂಘನೆ ಮಾಡಿದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರವನ್ನು ನಿಲ್ಲಿಸಬೇಕಾಗುತ್ತೆ ಎಂಬುದನ್ನು ಮರೆಯಬಾರದು. ಆಮೇಲೆ ಟೀಮ್ ಡೆವಲಪ್ಮೆಂಟ್, ನಿಮ್ಮದೇ ಆದ ಒಂದು ಟೀಮನ್ನು ಡೆವಲಪ್ ಮಾಡಿ. ನೀವು ಇಲ್ಲದಿದ್ದರೂ ನಿಮ್ಮ ಕೆಲಸ ಕಾರ್ಯಗಳು ಸಲೀಸಾಗಿ ನಡ್ಕೊಂಡು ಹೋಗುವಂಥ ಒಂದು ಟೀಮನ್ನು ನೀವು ರೆಡಿ ಮಾಡ್ಕೊಬೇಕು. ಆಮೇಲೆ ಕಾಂಪಿಟೇಟರ್ ಬಂದಾಗ ನೀವು ಅದನ್ನು ಯಾವ ರೀತಿ ಓವರ್ಕಮ್ ಮಾಡಬೇಕು ಎಂಬುದನ್ನು ನೀವು ತಿಳ್ಕೊಂಡಿದ್ದರೆ ಕಾಂಪಿಟೇಟರ್ ನಿಮಗೆ ಯಾವ ಸಮಸ್ಯೆಯನ್ನು ಕೊಡುವುದಿಲ್ಲ, ನಿಮ್ಮ ವ್ಯವಹಾರ ಲಾಭದಾಯಕವಾಗಿ ಮುಂದುವರಿಯುತ್ತದೆ. ಹಾಗೆಯೇ ನಿಮಗೆ ನ್ಯೂಮರಿಕಲ್ ಸಿಸ್ಟಮ್ ಇರಬೇಕು, ನ್ಯೂಮರಿಕಲ್ ಥಿಂಕಿಂಗ್ ಸಿಸ್ಟಮ್ ಇರಬೇಕು. ಅಂದರೆ ನಾನು ಹೂಡಿದ್ದ ಬಂಡವಾಳ ಹಾಕಿದ್ದೆಷ್ಟು, ಅದರಿಂದ ನನಗೆ ಬಂದಂಥ ಆದಾಯ ಎಷ್ಟು, ಅದರಿಂದ ನಾನು ಖರ್ಚು ಮಾಡಿದ್ದೆಷ್ಟು, ಮತ್ತೆಷ್ಟು ಉಳಿದೆ, ಆಗ ನ್ಯೂಮರಿಕಲ್ ಲೆಕ್ಕಾಚಾರ ಕರೆಕ್ಟಾಗಿರಬೇಕು. ನ್ಯೂಮರಿಕಲ್ ಅದು ಲೆಕ್ಕಾಚಾರದಲ್ಲೇ ಇರಬೇಕು ಹೊರತು ಅದರ ಅಂದಾಜಲ್ಲಿ ಇರಬಾರ್ದು. ನಿಮ್ಮ ಮನಸ್ಸು ಇದನ್ನು ಇರಬೇಕು. ಈ ರೀತಿಯ ಒಂದು ಯೋಜನೆ ಹಾಕ್ಕೊಂಡು, ಈ ರೀತಿಯ ಒಂದು ಸಿಸ್ಟಮಲ್ಲಿ ನೀವು ವ್ಯಾಪಾರ ವ್ಯವಹಾರವನ್ನು ಆರಂಭಿಸಿ, ನೀವು ಉತ್ತಮ ಲಾಭ ಗಳಿಸಿ ಆನಂದದಿಂದ ನಿಮ್ಮ ಜೀವನವನ್ನು ಮುನ್ನಡೆಸುವುದರಿಂದ ನಮಗೂ ನೆಮ್ಮದಿ, ನಿಮಗೂ ತಿಳ್ಕೊಂಡ ನಿಮಗೂ ಸಮಾಧಾನ ಆಗಲಿ ಅಂತ ಹೇಳ್ಕೊಂಡ್ರೆ, ಇಷ್ಟೊತ್ತು ನೀವು ನಮ್ಮ ಜೊತೆಯಲ್ಲಿ ಇದ್ದುದಕ್ಕಾಗಿ, ಇದನ್ನು ಕೇಳಿದ್ದಕ್ಕಾಗಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಮತ್ತೊಂದು ಉತ್ತಮ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ. ಅಷ್ಟರಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಮಾನ್ಯ ಟೈಮ್ಸನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ತಿದ್ದೆ.